ಧರ್ಮಸ್ಥಳ ಸಾವುಗಳ ಕೇಸ್ನಲ್ಲಿ ಎಸ್ಐಟಿ ರಚನೆ ಒಳ್ಳೆಯದು. ಸತ್ಯ ಹೊರಗು ಬರ್ತಿದೆ. ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಲಿ ಅಂತ ವರೂರು ನವಗ್ರಹ ತೀರ್ಥಕ್ಷೇತ್ರದ ಗುಣಧರ ನಂದಿ ಮಹಾರಾಜರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಆಪರೇಷನ್ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರೂರು ನವಗ್ರಹ ತೀರ್ಥಕ್ಷೇತ್ರದ ಗುಣಧರ ನಂದಿ ಮಹಾರಾಜರು ಹೇಳಿಕೆ ಕೊಟ್ಟಿದ್ದಾರೆ. ಜೈನ ಮುನಿ ರಾಷ್ಟ್ರ ಸಂತ ಗುಣಧರ ನಂದಿ ಮಹಾರಾಜ ಅವರು ವರೂರು ಕ್ಷೇತ್ರ ಆತಂಕವಾದಿಯು ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಆತಂಕವಾದಿಯು 300 ಕೊಲೆಗಳನ್ನ ಮಾಡೋದಕ್ಕಾಗಲ್ಲ, ಅಂಥದ್ರಲ್ಲಿ ಇಂತಹ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾರೆ. ಆರೋಪ ಮಾಡಿದವರ ಮೇಲೂ ಒಂದು ತನಿಖೆ ಆಗ್ಲೇಬೇಕು. ಇನ್ನು ನಮ್ಮ ಧರ್ಮಾತ್ಮನ ಮೇಲೆ ಆರೋಪ ಮಾಡಿದವನ ಮೇಲೆ ಕ್ರಮ ಆಗಲೇ ವರೂರು ನವಗ್ರಹ ತೀರ್ಥಕ್ಷೇತ್ರದ ಗುಣಧರ ನಂದಿ ಮಹಾರಾಜರು ಈಗ ಆಗ್ರಹ ಮಾಡ್ತಿದ್ದಾರೆ. ತನಿಖೆ ಆಗ್ಲಿ, ಜೊತೆಯಲ್ಲಿ ಯಾರ್ಯಾರು ಆರೋಪ ಮಾಡ್ತಿದಾರಲ್ಲ ನಮ್ಮ ಧರ್ಮಾತ್ಮನ ಮೇಲೆ, ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನೋದಾಗಿ ಆಗ್ರಹಿಸಿದ್ದಾರೆ. ಧರ್ಮಸ್ಥಳ ವಿಚಾರಪಟ್ಟ ಸಂಬಂಧಿತ SIT ರಚನೆ ಮಾಡಿದ್ರು ಅದು ಭಾಳ ಒಳ್ಳೆಯದು, ತುಂಬ ಸಂತೋಷದಾಯಕ ಐತಿ. ಅದರಿಂದ ಸತ್ಯ ಹೊರಗೆ ಬರಲಾಗ್ತಿದೆ. ಅದರಿಂದ ನಮ್ಗೆ ತುಂಬ ಸಂತೋಷ ಇದೆ. ಆದರೆ ಒಂದು ಅಸಂತೋಷ ಇದೆ. ಏನು ಅಸಂತೋಷ ಅಂದರೆ ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಕ್ರಮ ಆಗಬೇಕಾಗಿತ್ತು, ಇನ್ನೂ ಆಗ್ತಾಯಿಲ್ಲ. ಅದು ಸರ್ಕಾರ ಕಡೆ ನಾನು ಅಪೇಕ್ಷೆ ಮಾಡ್ತಾ ಇದ್ದಾನೆ. ಬೇಗನೆ ಯಾರು ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಬೇಗನೆ ಕ್ರಮ ತಗೊಂಡ್ರೆ ಜನರಿಗೆ ಒಂದು ಸಮಾಧಾನ ಆಗ್ತೈತಿ. ಬರುವಂಥ ಸೋಮವಾರ ನಾಳೆ ಕೊನೆಯ ಸೋಮವಾರ ಇದೆ ಶ್ರಾವಣ ಮಾಸದ. ಎಲ್ಲರಿಗೆ ಒಂದು ಶಿವನ ಆರಾಧನೆ ಮಾಡೋಕ್ಕೆ ಒಂದು ಸರಳ ದಾರಿ ಆಗ್ತೈತೆ ಅಂತ ಹೇಳಿ ಬಿಚ್ಚಿರ್ತೀನಿ. ರಾಜಕೀಯ ಅಂತ ನಮಗೇನು ಗೊತ್ತಿಲ್ಲಪ್ಪ. DK ಶಿವಕುಮಾರ್ ಸಾಹೇಬರು ಹೇಳಿದರು ಷಡ್ಯಂತ್ರ, ಅಂಥ ಷಡ್ಯಂತ್ರಕಾರಿ ಮ್ಯಾಗ ಕ್ರಮ ಆಗಬೇಕಂತೇಳಿ ಭಾವನೆ ಕಂಡ ಬರ್ತಾ ಇದೆ. ಯಾಕಂದರೆ ಒಂದು ಆತಂಕವಾದಿ ಕಡೆ ಒಂದು ಆತಂಕವಾದಿ 300 ಮರ್ಡರ್ ಮಾಡೋದು ಸಾಧ್ಯ ಇಲ್ಲ. ಒಂದು ಸರಳ ಸಜ್ಜನ ಧಾರ್ಮಿಕ ವ್ಯಕ್ತಿ ಮ್ಯಾಗ 300 ಮಂದಿ ಮರ್ಡರ್ ಮಾಡ್ತಾವಂತ ನೀವು ಹೇಳ್ತಾ ಇದ್ರಿ. ಎಷ್ಟು ಮಟ್ಟ ಸತ್ಯ? ಯಾಕಂದರೆ ಜಗತ್ತಿನಾಗ 300 ಮರ್ಡರ್ ಮಾಡುವಂಥ ನಮ್ಮ ಕರ್ನಾಟಕ ಇದ್ದಾರೆ ಅಂತೇಳಿ ಇವ್ರು ಆರೋಪ ಮಾಡ್ತಾ ಇದ್ದೀರಿ. ಅಂಥವ್ರ ಮ್ಯಾಗ ಯಾಕೆ ಹಂಗೆ ಅಂತ ಇದ್ದಾರೆ? ಅವ್ರ ಮ್ಯಾಗ ತನಿಖಾ ಹೆಂಗೆ SIT ರಚನೆ ಮಾಡಿದಿರಿ, ಹಂಗೆ ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೋ ಅವ್ರ ಮ್ಯಾಗ ಭೀ ಸ್ಪೆಷಲ್ ಒಂದು ಟೀಮ್ ಮಾಡಿ ಅವ್ರನ್ನ ತನಿಖೆ ಒಳಗೊಳಿಸಿ ಅವ್ರ ಮ್ಯಾಗ ಇದ್ದಂಥ ಸತ್ಯವನ್ನು ಹೊರ ತರಬೇಕಂತೇಳಿ ಸರ್ಕಾರ ಆದ. ಯೂಟ್ಯೂಬರ್ದವ್ರು ಹೆಂಗೈತೆ ನೋಡ್ರಿ, ಈಗ ನಿಮ್ಮ ಚಾನಲ್ಗಳು ಇದಾವೆ, ಒಂದು ಸಿಸ್ಟಮ್ ಇರ್ತೈತಿ, ಒಂದು ಕ್ರಮ ಇರ್ತೈತಿ, ಒಂದು ನೀತಿ ಇರ್ತೈತಿ. ಈಗ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ನಾನು ಏನು ಅಪೇಕ್ಷೆ ಪಡ್ತಾನೆ ಅಂದರೆ ಒಂದು ನಿಶ್ಚಿತ ರೂಪೇಣ ಯೂಟ್ಯೂಬ್ ಒಂದು ಫ್ರೇಮ್ ವರ್ಕ್ ಮಾಡಿರಿ, ಒಂದು ರಿಜಿಸ್ಟರ್, ಒಂದು ರೂಲ್ಸ್ ಪ್ರಕಾರ ಒಂದು ಕ್ರಮ, ಒಂದು ಸಿಸ್ಟಮ್ ಅಳವಡಿಸ್ರಿ. ಯಾಕಂದ್ರೆ ಹೇಳ್ತಾನ ಒಬ್ಬ ಒಂದು ಮೊಬೈಲ್ ತಗೋತಾನ, ಏನು ಬೇಕಾ ಅಂದು ಬಿಡ್ತಾನ, ಏನು ಬೇಕಾ ಆರೋಪ ಮಾಡ್ತಾನ, ಏನು ಬೇಕಾನ ವಿಚಾರ ವ್ಯಕ್ತಪಡಿಸ್ತಾನ. ಅಂಥ ಯೂಟ್ಯೂಬ್ರ ಮ್ಯಾಗ ಕ್ರಮ ಆಗಬೇಕು. ಹೌದು, ಯಾಕಂದರೆ ಒಬ್ಬ ಮನುಷ್ಯ ಆಧಾರರಹಿತವಾಗಿ ನಮ್ಮ ಇದ್ದಂಥ ಧರ್ಮಾತ್ಮ ಮ್ಯಾಗ ಅವರು 100 ಪ್ರತಿಬಂಧ ನಿತ್ಯ ಮರ್ಡರ್ ಮಾಡಿದಂಥ ನೇರವಾಗಿ ಇದ್ದಂಥ ಹೇಳ್ದಂಥವ್ನ ಮ್ಯಾಗ ಕ್ರಮ ತಗೊಳ್ಳೋದು, ಮತ್ತೆ ಮ್ಯಾಗ ಕ್ರಮ ತಗೋವ್ರ. ಆದ ಕಾರಣ ನಾವು ಅಪೇಕ್ಷೆ ಏನು ಮಾಡ್ತಾನೆ ಅಂದರೆ ಬೇಗನೆ ಇದು ತೀರ್ಮಾನ ಆಗಲಿ ಅಂತ ಭಾವನೆ ವ್ಯಕ್ತಪಡಿಸ್ತಾನೆ.